ಪ್ರಾಬ್ಲಮ್ ಕೇಳಿದ್ರೆ ಮಗನಿಗೆ ಹೆಣ್ಣು ಕೊಡಿಸಿ ಪೊಲೀಸಪ್ಪ ಅಂದ ಅಜ್ಜಿ. ಕರ್ನಾಟಕ ಸರ್ಕಾರವು ಸಾರ್ವಜನಿಕರ ಸುರಕ್ಷತೆ, ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೆಲವು ತಿಂಗಳ ಹಿಂದೆ ಮನೆ ಮನೆ ಪೊಲೀಸ್ ಅನ್ನುವಂಥ ಅಭಿಯಾನವೊಂದನ್ನ ಹಮ್ಮಿಕೊಂಡಿದೆ. ಅದರಂತೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಬಡವನಹಳ್ಳಿಯಲ್ಲಿ ಅಜ್ಜಿಯೊಬ್ಬರ ಮನೆಗೆ ತೆರಳಿದ ಪೊಲೀಸರು ಏನಾದರೂ ಸಮಸ್ಯೆ ಇದೆಯಾ, ಬೀದಿ ದೀಪ ಎಲ್ಲ ಸರಿಯಾಗಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅಜ್ಜಿ, ಹಾಗಾದ್ರೆ ನನ್ನ ಮಗನಿಗೊಂದು ಹೆಣ್ಣು ಹುಡುಕೊಡಿ, ಅಷ್ಟೇ ನಮ್ಮ ಸಮಸ್ಯೆ, ಬೇರೇನಿಲ್ಲ ಅಂದಿದ್ದಾರೆ. ಆಗ ತಬ್ಬಿಬ್ಬಾದ ಪೊಲೀಸರಿಗೆ ಏನ್ ಹೇಳಬೇಕು ಅಂತ ತೋಚದಾಗಿದೆ. ಬಳಿಕ ಇದನ್ನ ನಮ್ಮ ಸಾಹೇಬ್ರ ಗಮನಕ್ಕೆ ತಂದು ಏನಾದ್ರೂ ಮಾಡೋದಕ್ಕೆ ಸಾಧ್ಯನಾ ಅಂತ ಪ್ರಯತ್ನಿಸ್ತೀವಿ ಅಂತ ಹೇಳಿ ಅಲ್ಲಿಂದ ತೆರಳಿದ್ದಾರೆ. ಇನ್ನು ಈ ಘಟನೆಯ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು, ಸದ್ಯ ಅಜ್ಜಿ ಮತ್ತು ಪೊಲೀಸರ ನಡುವಣ ಸಂಭಾಷಣೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಹೀಗೆ. ನೋಡ್ರಮ್ಮ, ನಾವು ಬಡವನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ. ಮನೆ ಮನೆ ಪೊಲೀಸರು ಅಂತ ನಾವು ನಿಮ್ ಮನೆ ಹತ್ರ ಬಂದಿದ್ದೀವಿ. ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕೋಬಹುದು. ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಬಗೆಹರಿಸಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಪಡ್ತೀವಿ. ಯಾರಿಗೆ? ಮಗನಿಗೆ? ಸರಿ, ನಮ್ಮ ಆಯ್ತು. ಮಗನಿಗೆ ಹೆಣ್ಣು ಅಂತ ಅಂದ್ರೆ ನೋಡೋಣ, ಅದನ್ನ ನಾವು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ. ಮಾತಾಡಿ ಏನು ಮಾಡ್ಬೋದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ. ಇಷ್ಟು ಬಿಟ್ರೆ ಇನ್ನೇನಿದೆ ಸಮಸ್ಯೆ? ಲೈಟ್ ಕಮ್ದಾಗೆ ಲೈಟ್ ಗಿಟ್ ಇರ್ತಾವ? ಹೌದ್ರಾ? ಸರಿ ನಮ್ಮ ಆಯ್ತಮ್ಮ, ಓಕೆ.